ಕಂಬಿ ಹಿಂದೆ ತುತ್ತು ಅನ್ನಕ್ಕೂ ದರ್ಶನ್ ಗೋಗರಿಯುತ್ತಿದ್ದಾರೆ. ಜೈಲಿಗೆ ಬಂದಾಗಿನಿಂದ ಊಟ ಹೋಗ್ತಿಲ್ಲ, ಹೊಟ್ಟೆ ಸರಿ ಇಲ್ಲ. ಜೈಲಿನ ಊಟ ತಿಂದಾಗ ದರ್ಶನ್ಗೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆಯಂತೆ, ಲೂಸ್ ಮೋಷನ್ಸ್ ಆಗ್ತಾ ಇದೆಯಂತೆ. ಹೀಗಾಗಿ ಜೈಲಿಂದ ಬಂದಾಗ್ಲಿಂದನೂ ಕೂಡ ನನಗೆ ಕಷ್ಟ ಆಗ್ತಾ ಇದೆ, ಜೈಲೂಟ ಹೋಗ್ತಿಲ್ಲ, ಮನೆ ಊಟ ಕೊಡಿಸಿ ಸಾರ್ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ A2 ಆರೋಪಿ ದರ್ಶನ್. ಸಾರ್ ಜೈಲೂಟ ಹೋಗ್ತಿಲ್ಲ, ನನಗೆ ಮನೆ ಊಟ ಕೊಡಿಸಿ ಸರ್ ಅಂತ ಮನವಿಯನ್ನ ಮಾಡಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ. ಊಟ, ಹಾಸಿಗೆ, ಪುಸ್ತಕ ಮನೆಯಿಂದ ಪಡೆಯಲು ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ಊಟ ಓಕೆ, ಫುಡ್ ಪಾಯ್ಸನಿಂಗ್ ಆಗ್ತಿದೆ ಅನ್ನೋದು ಒಂದು ಕಾರಣ ಕೊಟ್ಟಿದ್ದಾರೆ. ಈಗ ಹಾಸಿಗೆನೂ ಬೇಕು, ಎಲ್ಲ ಬೇಕು ಅಂದರೆ ಏನು? ಜೈಲಿಗೂ ಮತ್ತು ಮನೆಗೂ ಏನು ಡಿಫ್ರೆನ್ಸು? ಜೈಲಿಗೆ ಯಾಕೆ ಹೋಗ್ತಾರೆ? ಮಾಡಿರೋ ತಪ್ಪಿಗೆ ಪನಿಷ್ಮೆಂಟು. ಅದರಲ್ಲಿ ಊಟದ ಜೊತೆ ದಿಂಬು, ಹಾಸಿಗೆ ಎಲ್ಲ ಬೇಕಂತೆ ಮನೆಯಿಂದಾನೆ. ಇದಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ ಹೈಕೋರ್ಟ್ಗೆ. ಜೈಲಿನ ಊಟ ತಿಂದಾಗ ದರ್ಶನ್ಗೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆಯಂತೆ. ಇನ್ನು ಕೊಲೆ ಕೇಸ್ ಆರೋಪಿ ದಚ್ಚು ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜೈಲೂಟದಿಂದಾಗಿ ನನಗೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರಂತೆ. ಹೀಗಾಗಿ ಮನೆಯಿಂದ ಊಟ, ಹಾಸಿಗೆ ಪಡೆಯಲು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲಧಿಕಾರಿಗಳಿಗೆ ನಿರ್ದೇಶನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುರ್ತು ವಿಚಾರಣೆ ನಡೆಸಬೇಕು ಅಂತ ವಕೀಲರ ಮೂಲಕ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ವಕೀಲ ಪ್ರವೀಣ್ ತಿಮ್ಮಯ್ಯ ಅವರ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ನೀಡುತ್ತಿರುವ ಊಟ ದರ್ಶನ್ಗೆ ಜೀರ್ಣ ಆಗ್ತಾ ಇಲ್ಲ, ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಆಗ್ತಾ ಇದೆ. ಜೈಲಿನ ವೈದ್ಯರೇ ಮಾಹಿತಿ ನೀಡಿದ್ದಾರೆಂದು ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಮನೆಯಿಂದನೇ ಊಟ ಬೇಕು ಅಂತ ಕೇಳಿದ್ದಾರೆ. ಅದರ ಜೊತೆಗೆ ಹಾಸಿಗೆನೂ ಕೂಡ ಕೇಳಿದ್ದಾರಂತೆ, ಪುಸ್ತಕಗಳು, ಈ ರೀತಿಯಾದಂಥ ಬೇಡಿಕೆಯನ್ನ ಇಟ್ಟಿದ್ದಾರೆ A2 ಆರೋಪಿ ದರ್ಶನ್. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಊಟ ಹೋಗ್ತಿಲ್ಲ, ಓಕೆ, ಕಾರಣವನ್ನು ಕೂಡ ಕೊಟ್ಟಿದ್ದಾರೆ, ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ. ಅದರ ಜೊತೆಗೆ ಹಾಸಿಗೆನೂ ಬೇಕು, ಪುಸ್ತಕನೂ ಬೇಕು ಅಂದರೆ ಮನೆಗೂ ಮತ್ತು ಜೈಲಿಗೂ ಏನು ಡಿಫ್ರೆನ್ಸು ಅಂತ, ಎಲ್ಲ ಬೇಕು ಅಂದರೆ? ಖಂಡಿತ ದಿವ್ಯಾ, ಇಲ್ಲಿ ಕೆಲವೊಂದು ಸಮಯಗಳಲ್ಲಿ ಮನೆ ಊಟಕ್ಕೆ ಅವಕಾಶ ಕೊಡಲಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು, ಅಂದರೆ ಮನೆಯಿಂದ ಬರ್ತಕ್ಕಂಥ ಸೌಲಭ್ಯಗಳು, ಖಾಸಗಿ ಸೌಲಭ್ಯಗಳನ್ನು ಕೊಡೋದಕ್ಕೆ ಕೋರ್ಟ್ ಮ್ಯಾನ್ಯುಯಲ್ಲೂ ಅವಕಾಶ ಇಲ್ಲ. ಜೊತೆಗೆ ಆ ರೀತಿ ಕೊಡಬೇಕಾದಂಥ ಸಂದರ್ಭದಲ್ಲಿ ಕೋರ್ಟ್ನ ಅನುಮತಿ ಬೇಕಾಗುತ್ತೆ. ಇಲ್ಲಿ ನಾವು ದರ್ಶನ್ ಜೈಲು ಸೇರಿದ್ದ ದಿನಗಳಿಂದ ಸರಿಯಾಗಿ ಊಟ ಸೇವನೆ ಮಾಡ್ತಾ ಇಲ್ಲ, ತೂಕದಲ್ಲಿ ಕಡಿಮೆ, ಅಂದರೆ ತೂಕದಲ್ಲಿ ಇಳಿಕೆ ಆಗ್ತಾ ಇದ್ದಾನೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈಗ ಬರೋಬ್ಬರಿ ಏನು ಆತ ಜೈಲಿಗೆ ಸೇರಿ 18ನೇ ತಾರೀಕಿಗೆ 15 ದಿನಗಳು ಕಳೆಯುತ್ತೆ. ಆ ಆಧಾರದ ಮೇಲೆ ನೋಡೋದಾದರೆ ಇಲ್ಲಿವರೆಗೂ ಏನು ಸರಿಯಾಗಿ ಊಟ ಮಾಡದೆ, ನಿದ್ರೆ ಮಾಡದೆ ದರ್ಶನ್ ತೂಕದಲ್ಲಿ ಸುಮಾರು 8 kg ತೂಕ ಇಳಿಕೆ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅದರ ಬೆನ್ನಲ್ಲೇ ಇವತ್ತು ತಮ್ಮ ವಕೀಲರ ಮುಖಾಂತರ ಹೈಕೋರ್ಟ್ಗೆ ಒಂದು ಖಾಸಗಿ ಊಟ, ಅಂದರೆ ಮನೆ ಊಟ ಮತ್ತು ಮನೆಯಿಂದ ಹಾಸಿಗೆ, ಕೆಲವೊಂದು ಉಪಕರಣಗಳು ಮನೆಯಿಂದ ಕೊಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮನೆಯ ಊಟ, ಹಾಸಿಗೆ ಜೊತೆಗೆ ಕೆಲವೊಂದು ಉಪಕರಣಗಳನ್ನು ಕೊಡಬೇಕು, ಪುಸ್ತಕಗಳನ್ನು ಮನೆಯಿಂದ ತರಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಮನವಿಯನ್ನು ಮೊದಲಿಗೆ ಅಲ್ಲಿನ ಜೈಲು ಅಧಿಕಾರಿಗಳ ಮುಂದೆ ದರ್ಶನ್ ಉಲ್ಲೇಖ ಮಾಡಿದ್ರು, ಮನವಿ ಮಾಡಿದ್ರು. ಆದರೆ ಜೈಲು ಅಧಿಕಾರಿಗಳಿಂದ ಅದಕ್ಕೆ ನಿರಾಕರಣೆ ಬಂದಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಕೋರ್ಟ್ ಆದೇಶ ಬೇಕು ಅಂತಕ್ಕಂಥ ಜೈಲು ಅಧಿಕಾರಿಗಳು ಸೂಚನೆ ಕೊಟ್ಟಂಥ ಆಧಾರದ ಮೇಲೆ ಇವತ್ತು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ರಿಟ್ ಅರ್ಜಿಯನ್ನು ಸಲ್ಲಿಸಿ ತ್ವರಿತಗತಿಯಲ್ಲಿ ಅದನ್ನು ವಿಚಾರಣೆ ನಡೆಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಆದರೆ ತ್ವರಿತವಾಗಿ ಅರ್ಜಿಯನ್ನು ವಿಚಾರಣೆ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ, ಅದು ಲಿಸ್ಟ್ ಆಗಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿ, ಅಂದರೆ ಜಡ್ಜ್ ಅವರಿಗೆ ಒಂದು ಉತ್ತರವನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಳಿದ್ದು ಈ ಅರ್ಜಿ ವಿಚಾರಣೆ ಬರಲಿದೆ. ಈಗಾಗಲೇ ಜೈಲು ಊಟ ಸೇವನೆ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಜೀರ್ಣ ಆಗ್ತಾ ಇಲ್ಲ, ಅತಿಸಾರ ಭೇದಿ ಆಗ್ತಾ ಇದೆ. ಹಾಗಾಗಿ ತೂಕ ತುಂಬ ಕಡಿಮೆ ಆಗ್ತಾ ಇದೆ. ದಿನ ದಿನ ತೂಕ ಇಳಿಕೆ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಹ ಇವತ್ತು ಆ ವಕೀಲರು ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳು, ಅಂದರೆ ಅಲ್ಲಿನ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ವೈದ್ಯರೇ ಆ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು, ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಮನೆ ಊಟ, ಮನೆ ಹಾಸಿಗೆ ಜೊತೆಗೆ ಓದೋದಕ್ಕೆ ಮನೆಯಿಂದ ಪುಸ್ತಕಗಳನ್ನು ಅವಕಾಶ, ಅಂದರೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.